ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರಿಗೂ ಸಾಕಷ್ಟು ಖುಷಿ ಸಂತೋಷ ತಂದುಕೊಡ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಇವತ್ತಿನ ದಿನ ನನ್ನ ದಿನಾಚರಣೆ ಯಾವ ಥರ ಇತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಮೊದಲನೇದಾಗಿ ಹಬ್ಬ ಅಂದ್ರೇ ಮಾವಿನ ಎಲೆ ನೆನಪಾಗುತ್ತೆ. ನಾವೀಗ ಮೇನ್ ಡೋರಿಗೆ ಮಾವಿನ ಎಲೆ ಕಟ್ಟಿದ್ದೀವಿ, ಹಾಗೆ ಮತ್ತು ನಮ್ಮ ದೇವ್ರ ಮನೆಯಲ್ಲೂ ಕಟ್ಟಿದ್ದೀವಿ. ಈಗ ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಪೂಜೆ ಮಾಡ್ತಾಯಿದ್ರು. ಇವತ್ತು ನಮ್ಮ ಮನೇದು RCC ಹಾಕಬೇಕಿತ್ತು, ಅದಕ್ಕೆ ನಮ್ಮ ಅತ್ತೆ ಅವರೆಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಇವಾಗ ನಮ್ಮ ಮೈದನೇ ಪೂಜೆ ಮಾಡಬೇಕಿತ್ತು, ಹಾಗಾಗಿ ಅವನು ರೆಡಿಯಾಗಿದ್ದಾನೆ. ಇದಾದಮೇಲೆ ನನ್ನ ಮಗನಿಗೂ ಸ್ನಾನ ಮಾಡಿಸ್ಬೇಕಿತ್ತು. ಬೇವಿನ ಎಲೆ ಮತ್ತು ಶಾವಿಗೆ ಹಾಕಿ ಅವನಿಗೆ ನಾನು ಇವಾಗ ತಲೆ ಸ್ನಾನ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಎಣ್ಣೆ ಹಚ್ಚಿ 1 ಅವರ್ ಬಿಟ್ಟಿದ್ದೆ ಅವನಿಗೆ. ಎಣ್ಣೆ ಹಚ್ಚಿ ಬಿಟ್ಟಾದಮೇಲೆ ಸ್ನಾನ ಮಾಡಿಸಿದ್ದೀನಿ. ಸ್ನಾನ ಮಾಡಿಸಿ ಇವಾಗ ಅವನಿಗೆಲ್ಲ ರೆಡಿ ಮಾಡಿ ನೋಡಿ. ಇವಾಗ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಮತ್ತು ನನ್ನ ಮೈದನ ಇಬ್ಬರೂ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅವರಿಬ್ಬರು ಪೂಜೆ ಮಾಡ್ತಾಯಿದ್ರು. ನಾವಿನ್ನೂ ಸ್ನಾನ ಮಾಡಿದ್ದಿಲ್ಲ, ಹಾಗಾಗಿ ನಾವು ಸ್ನಾನ ಮಾಡೋಕ್ಕೆ ಹೊರಟಿದ್ದೆ. ಅವರೆಲ್ಲ ಪೂಜೆ ಮಾಡ್ತಾಯಿದ್ರು ನೋಡಿ. ಫೈನಲಾಗಿ ಇವತ್ತು ನಮ್ಮ ಮನೆಯದು RCC ಆಗ್ತಾಯಿದೆ ನೋಡಿ. ಎಲ್ಲರೂ ಚೆನ್ನಾಗಾಗಲಿ ಅಂತಂದು ಹಾರೈಸ್ರಿ. RCC ಹಾಕೋದು ವಿಡಿಯೋ ನೋಡ್ಕೊಂಬಂದ್ರಲ್ಲ, ಅದೆಲ್ಲ ಆದಮೇಲೆ ನಾವೀಗ ಸ್ನಾನ ಮಾಡ್ಕೊಂಡು ಬಂದ್ವಿ. ನಮ್ಮ ಮನೆ ಹತ್ರನೇ ಬಸವಣ್ಣನ ಗುಡಿ ಇತ್ತು. ಪೂಜೆಗೆ ಹೋಗ್ಬೇಕಂತಂದು ನಾನು, ನನ್ನ ಮಗ ಮತ್ತು ನಮ್ಮ ಅಕ್ಕ ಮೂವರು ಬಂದಿದ್ದೀವಿ. ಈಗ ನೋಡಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಅಲ್ಲಿ ಪಕ್ಕದಲ್ಲಿ ಕಾಳಮ್ಮನ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಿ ಬರ್ಬೇಕು ನಾವು ನೋಡಿ. RCC ಹಾಕೋರಿಗೆ ಬೆಳಗಿನ ಟಿಫಿನಿಗೆ ನಾವು ಪಲಾವ್ ಮಾಡಿದ್ದೀವಿ ನೋಡಿ. ಅವರೆಲ್ಲರಿಗೂ ಹಾಕ್ಕೊಟ್ಟಿದ್ದೀವಿ, ಅವರೆಲ್ಲರೂ ತಿಂತಾ ಇದ್ದಾರೆ. ಅವರಿಗೆಲ್ಲ ಹಾಕ್ಕೊಟ್ಟು ಇವಾಗ ನಾನು ತಿಂತಾ ಇದ್ದೀನಿ ನೋಡಿರಿ. ಇದು ಬೇವಿನ ಪುಡಿ ಮಾಡಿಟ್ಟಿದ್ದೀನಿ. ಬೇವಿನ ಪುಡಿ ಎಲ್ಲ ಮಾಡಿಟ್ಟು ಇವಾಗ ಮೇಲೆ RCC ಹಾಕ್ತಾಯಿದ್ರು. ನಾನು ನೋಡಿದ್ದಿಲ್ಲ ಯಾವ ಥರ ಹಾಕ್ತಾರೆ ಅಂತಂದು ನೋಡ್ಕೊಂಬರೋಣ ಅಂತಂದು ಬಂದಿದ್ದೀನಿ ನೋಡಿ, ಯಾವ ರೀತಿ ಹಾಕ್ತಾ ಇದ್ದಾರೆ RCC ಅಂತ. ಬೆಳಗಿನ ಟಿಫಿನಿಗೆ ಪಲಾವ್ ಆಯಿತು. ಇವಾಗ ಮಧ್ಯಾಹ್ನ ಊಟ ಕೊಡಬೇಕಿತ್ತು,
ಅವ್ರಿಗೆ ಅದಕ್ಕೆ ನಾವೀಗ ಬೇಳೆ ಸಾಂಬಾರು ಮಾಡಿದ್ದೀವಿ, ತರಕಾರಿ ಸಾಂಬಾರು ಮಾಡಿ ಆಮೇಲೆ ರೈಸ್ ಮಾಡಿದ್ದೀವಿ. ಅವ್ರಿಗೆ ನೋಡಿ ಅನ್ನ ಸಾಂಬಾರು ಮಾಡಿದ್ವಲ್ಲ, ಈಗ ನನ್ನ ಮೈದನ ಹಾಕ್ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ. ಮತ್ತು ಸ್ವೀಟ್ಗೆ ಮೈಸೂರು ಪಾಕ್ ಕೊಟ್ಟಿದ್ವಿ, ಅವರೆಲ್ಲರಿಗೂ ಹಾಕ್ಕೊಟ್ಟು ಈಗ ಹಂಗೆ ನನ್ನ ಸಣ್ಣ ಮಗನ ಜೊತೆ ಆಟ ಆಡ್ತಾ ಇದ್ದೀನಿ ನೋಡಿ. ಅವನು ಎಷ್ಟು ಚೆನ್ನಾಗಿ ನಗ್ತಾನೆ. ಇವಾಗಿನ ಜನ್ರೇಷನ್ ಹುಡ್ರನ್ನ ಹಿಡಿಯೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಇವನಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಇವನು ನಮಗೆ ಹಿಡ್ದು ಸಾಕಾಗ್ಬಿಡುತ್ತೆ ನೋಡ್ರಿ, ಅಷ್ಟು ಬರೀ ತರಲೆ ಕೊಡ್ತಾನೆ ಇವನು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ 1 ಸೆಕೆಂಡ್ ಹ್ಯಾಪಿ ಯುಗಾದಿ.